ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ನಮ್ಮ ಚಾನಲ್ನ ಇದೇ ಮೊದಲು ನೋಡ್ತಿದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮುಂಚೆಯಿಂದ ನೋಡ್ತಾ ಇದ್ದೀರಾ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ಇತಿಹಾಸದಲ್ಲಿ ಅತ್ಯಂತ ಬುದ್ಧಿವಂತ ಅರ್ಥಶಾಸ್ತ್ರಜ್ಞ, ರಾಜತಾಂತ್ರಿಕ ಮತ್ತು ನುರಿತ ರಾಜಕಾರಣಿಯ ಬಗ್ಗೆ ಮಾತನಾಡುವಾಗಲೆಲ್ಲ ಚಾಣಕ್ಯರ ಹೆಸರು ಮುಂಚೂಣಿಯಲ್ಲಿರುತ್ತದೆ. ಯಾಕೆಂದರೆ ಚಾಣಕ್ಯರ ಜ್ಞಾನ ಭಂಡಾರ ಅಷ್ಟೊಂದು ಅಗಾಧವಾಗಿತ್ತು. ಚಾಣಕ್ಯರು ತಮ್ಮ ನೀತಿಯ ಮೂಲಕ ನೀಡಿದ ಪ್ರತಿಯೊಂದು ಮಾತುಗಳು ನಮ್ಮ ಜೀವನಕ್ಕೆ ಮಾರ್ಗದರ್ಶನದಂತೆ ಕೆಲಸ ಮಾಡುತ್ತದೆ. ಚಾಣಕ್ಯರ ನೀತಿಗಳನ್ನು ನಾವು ಅನುಸರಿಸುವುದರಿಂದ ಅಥವಾ ಅವರು ಹೇಳಿರುವಂತೆ ನಮ್ಮ ಜೀವನವನ್ನು ನಡೆಸಿಕೊಂಡು ಹೋಗುವುದರಿಂದ ಯಶಸ್ಸನ್ನು ಸಾಧಿಸುವುದು ಮಾತ್ರವಲ್ಲದೆ ಸಮಾಜದಲ್ಲಿ ನಮ್ಮ ಸ್ಥಾನಮಾನವು ಹೆಚ್ಚಾಗುತ್ತದೆ. ಸಮಾಜದಲ್ಲಿ ಹಣ ಸಂಪಾದನೆ ಮಾಡುವುದು ಮಾತ್ರ ಮುಖ್ಯವಲ್ಲ, ಗೌರವವನ್ನು ಗಳಿಸುವುದು ಕೂಡ ತುಂಬಾನೇ ಮುಖ್ಯವಾಗಿರುತ್ತದೆ. ನಾವು ಹಣವನ್ನು ಎಷ್ಟೇ ಸಂಪಾದನೆ ಮಾಡಿದರೂ ಅದು ಒಂದಲ್ಲ ಒಂದು ರೀತಿಯಲ್ಲಿ ಖರ್ಚಾಗಬಹುದು. ಆದರೆ ಸಮಾಜದಲ್ಲಿ ಪಡೆದುಕೊಂಡ ಸ್ಥಾನಮಾನ, ಗೌರವ ಒಂದಿಷ್ಟು ಖಾಲಿಯಾಗಲಾರದು. ಆದರೆ ನಾವು ಗೌರವವನ್ನು ಗಳಿಸುವುದು ಸುಲಭದ ಅಥವಾ ಸರಳವಾದ ಕೆಲಸವಲ್ಲ. ನಾವು ಪಡೆದುಕೊಳ್ಳುವ ಗೌರವವು ಸಂಪೂರ್ಣವಾಗಿ ನಾವು ಮಾಡುವಂತಹ ಕೆಲಸ ಮತ್ತು ನಮ್ಮ ನಡವಳಿಕೆಯ ಮೇಲೆ ಅವಲಂಬಿತವಾಗಿರುತ್ತದೆ. ನಾವು ಮಾಡುವ ಕೆಲವೊಂದು ಕೆಲಸಗಳು ನಮಗೆ ಗೌರವವನ್ನು ತಂದುಕೊಟ್ಟರೆ, ಇನ್ನು ಕೆಲವೊಂದು ಕೆಲಸಗಳು ನಮ್ಮ ಗೌರವವನ್ನು, ಮುನ್ನಡೆಯನ್ನು ನಾಶ ಮಾಡುತ್ತದೆ. ಸಮಾಜದಲ್ಲಿ ನಾವು ನಮ್ಮ ಗೌರವವನ್ನು ಕಾಪಾಡಿಕೊಳ್ಳಬೇಕಾದರೆ ಚಾಣಕ್ಯರ ಯಾವ ಬೋಧನೆಗಳನ್ನು ನಮ್ಮಲ್ಲಿ ಅಳವಡಿಸಿಕೊಳ್ಳಬೇಕು? ಅದರಲ್ಲಿ ಮೊದಲನೆಯದು ವಿನಮ್ರ ಸ್ವಭಾವ. ವಿನಮ್ರತೆಯನ್ನು ಹೊಂದಿರುವುದು ಅಥವಾ ವಿನಮ್ರ ಸ್ವಭಾವವನ್ನು ಹೊಂದಿರುವುದು ತುಂಬನೇ ಮುಖ್ಯವಾಗಿರುತ್ತದೆ. ಇದೊಂದು ವ್ಯಕ್ತಿಯ ಕಲೆಯಾಗಿದೆ. ಯಾಕೆಂದರೆ ನಮ್ಮ ಸ್ವಭಾವ ಮತ್ತು ನಡವಳಿಕೆಯು ನಮ್ಮ ಮೇಲೆ ಮಾತ್ರವಲ್ಲ, ಇತರ ವ್ಯಕ್ತಿಗಳ ಮೇಲೂ ಪ್ರಭಾವ ಬೀರುತ್ತದೆ. ನಾವು ವಿನಮ್ರವಾಗಿದ್ದರೆ ಅದು ಇತರರ ಮೇಲೆ ಸಕಾರಾತ್ಮಕ ಪ್ರಭಾವವನ್ನುಂಟು ಮಾಡುತ್ತದೆ. ವಿನಮ್ರತೆಯ ಗುಣವುಳ್ಳವರು ಯಾವಾಗಲೂ ಚರ್ಚೆ, ವಾದ ವಿವಾದಗಳಂತಹ ಸನ್ನಿವೇಶದಿಂದ ದೂರ ಉಳಿಯುತ್ತಾರೆ. ಇಂತಹ ಜನರು ಕಡಿಮೆ ಶತ್ರುಗಳನ್ನು ಹೊಂದಿರುತ್ತಾರೆ. ತಮ್ಮ ನಡವಳಿಕೆಗೆ ತಕ್ಕಂತೆ ಇತರರಿಂದ ಯಾವಾಗಲೂ ಗೌರವವನ್ನು ಪಡೆದುಕೊಳ್ಳುತ್ತಾರೆ ಎಂದು ಹೇಳಲಾಗಿದೆ. 2. ಆಹ್ವಾನವಿಲ್ಲದೆ ಯಾರ ಮನೆಗೂ ಹೋಗದಿರಿ. ಗೌರವಪೂರ್ವಕವಾಗಿ ಆಹ್ವಾನಿಸಿದ ಹೊರತು ಯಾರ ಮನೆಗೂ ಹೋಗಬೇಡಿ ಎಂಬುದನ್ನು ಚಾಣಕ್ಯ ನೀತಿಯಲ್ಲಿ ಉಲ್ಲೇಖಿಸಲಾಗಿದೆ. ಆಮಂತ್ರಣವಿಲ್ಲದೆ ಇತರರ ಮನೆಗೆ ಹೋದರೆ ಅಥವಾ ಕೆಲಸವಿಲ್ಲದೆ ಯಾರದ್ದಾದರೂ ಮನೆಗೆ ಹೋದರೆ ಗೌರವ ಕಡಿಮೆಯಾಗುತ್ತದೆ. ಅದೇ ಸಮಯದಲ್ಲಿ ಯಾರಾದರೂ ನಿಮ್ಮನ್ನು ಅವರ ಮನೆಯಲ್ಲಿ ಇರುವಂತೆ ಕೇಳಿಕೊಳ್ಳದೆ ಇದ್ದರೆ ಅಂಥವರ ಮನೆಯಲ್ಲಿ ಎಂದಿಗೂ ಇರಬೇಡಿ. ಇದರಿಂದ ನಿಮ್ಮ ಗೌರವಕ್ಕೆ ಧಕ್ಕೆಯನ್ನುಂಟು ಮಾಡಬಹುದು. 3. ಇತರರಿಗೆ ಗೌರವವನ್ನು ನೀಡಿ. ನಿಮ್ಮನ್ನು ಇತರರು ಗೌರವಿಸಬೇಕೆಂದು ಬಯಸಿದರೆ ಮೊದಲು ನೀವು ಇತರರಿಗೆ ಗೌರವವನ್ನು ನೀಡುವುದನ್ನು ಕಲಿತುಕೊಳ್ಳಿ. ನೀವು ಈ ಅಭ್ಯಾಸವನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ಖಂಡಿತವಾಗಿಯೂ ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗುವುದು ಎಂದು ಚಾಣಕ್ಯರು ತಿಳಿಸಿದ್ದಾರೆ. ಆಚಾರ್ಯ ಚಾಣಕ್ಯರು ತಮ್ಮ ನೀತಿಯ ಮೂಲಕ ಸಮಾಜದಲ್ಲಿ ಅಥವಾ ಇತರರಿಂದ ಗೌರವವನ್ನು ಹೇಗೆ ಪಡೆದುಕೊಳ್ಳಬಹುದು ಎಂಬುದರ ಕುರಿತು ತಿಳಿಸಿದ್ದಾರೆ. ನೀವು ಸಮಾಜದಲ್ಲಿ ಗೌರವವನ್ನು ಪಡೆದುಕೊಳ್ಳಲು ಬಯಸಿದರೆ ಈ ಮೇಲಿನ ವಿಚಾರಗಳನ್ನು ಗಮನದಲ್ಲಿಟ್ಟುಕೊಳ್ಳಬೇಕಾಗಿರುವುದು ತುಂಬಾನೇ ಅವಶ್ಯಕ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.